ಲಿಂಕ್ ಲೇಯರ್. ನಾವಿವತ್ತು ಸಿ ಆರ್ ಸಿ ನೋಡೋಣ. ಸಿ ಆರ್ ಸಿ ಇದು ಒನ್ ಆಫ್ ದ ಟೈಪ್ ಆಫ್ ಎರರ್ ಡಿಟೆಕ್ಷನ್ ಅಂತ. ಅಂದರೆ ಡಾಟಾ ಲಿಂಕ್ ಲೇಯರು ಸಿ ಆರ್ ಸಿ ಎಂಬ ಮೆಥಡ್ನ ಯೂಸ್ ಮಾಡುತ್ತೆ ಟು ಡಿಟೆಕ್ಟ್ ಎರರ್ ಅಂತ. ಸಿ ಆರ್ ಸಿ ಈವನ್ ಪ್ಯಾರಿಟಿ ಆಡ್ ಪ್ಯಾರಿಟಿಗಿಂತ ಪವರ್ಫುಲ್. ಎದಕ್ಕಂತ ಕೇಳಿದರೆ, ಈವನ್ ಪ್ಯಾರಿಟಿ ಆಡ್ ಪ್ಯಾರಿಟಿಯಲ್ಲಿ ಪ್ಯಾರಿಟಿ ಚೆಕ್ಕಲ್ಲಿ ನಾವು ಬರಸ್ಟ್ ಬಿಟ್ ಎರರ್ಸ್ನ ಚೆಕ್ ಮಾಡೋದಾಗೋದಿಲ್ಲ. ಬರಸ್ಟ್ ಬಿಟ್ ಎರರ್ಸ್ ಅಂತಂದರೆ ಮೋರ್ ದೆನ್ 1 ಬಿಟ್ ಎರರ್ಸ್ನ ಚೆಕ್ ಮಾಡೋದಾಗೋದಿಲ್ಲ. ಅಲ್ಲಿ ಇನ್ ಕೇಸ್ ಏನು 1-2 ಬಿಟ್ಸ್ ಚೇಂಜ್ ಆದರೆ ಅಷ್ಟು ಚೆಕ್ ಮಾಡೋದಾಗುತ್ತೆ. ಬಟ್ ಸಿ ಆರ್ ಸಿಯಲ್ಲಿ ಹಂಗಲ್ಲ, ಜಗ್ಗಿ ಎಷ್ಟು ಬಿಟ್ಸ್ ಚೇಂಜ್ ಆದ್ರೂ ನಾವು ಚೆಕ್ ಮಾಡ್ಬೋದು ಎಷ್ಟು ಬಿಟ್ ಎರರ್ ಆಗಿದೆ ಅಂತಂದು. ಬರಸ್ಟ್ ಬಿಟ್ ಎರರ್ನ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು ನಾವು ಇದರಲ್ಲಿ. ಸೊ ಇಟ್ ಈಸ್ ಪವರ್ಫುಲ್ ದೆನ್ ಪ್ಯಾರಿಟಿ ಚೆಕ್ ಅಂತ ಹೇಳ್ಬೋದು. ಇದಕ್ಕೆ ಎಕ್ಸಾಂಪಲ್ ನೋಡೋಣ. ಸಿ ಆರ್ ಸಿ ಎಕ್ಸಾಂಪಲ್ ಏನಂತಂದರೆ, ಅವರು ಎಕ್ಸಾಮ್ದಲ್ಲಿ ನಿಮ್ಮ ಕ್ವಶನ್ ಕೇಳ್ಬೋದು, ಫೈಂಡ್ ದ ಟ್ರಾನ್ಸ್ಮಿಷನ್ ಮೆಸೇಜ್ ಫಾರ್ ದ ಒರಿಜಿನಲ್ ಮೆಸೇಜ್ ಅಂತ. ಈ ಥರ ಕ್ವಶನ್ ಕೊಟ್ಟು ನೀವು ಪಾಲಿನಾಮಿಯಲನ್ನು ಕೊಡ್ಬೋದು. ಇಲ್ಲ ಪಾಲಿನಾಮಿಯಲ್ ಕೊಡಲಾರ್ದೆ ಅವ್ರು ಡೈರೆಕ್ಟ್ ಒಂದೊಂದು ಬೇರೆ ಡಿವಿಸರ್ ಕೊಟ್ಟುಬಿಡ್ತಾರೆ. ಡಿವಿಸರ್ ಕೊಟ್ಟಾಗ ನೀವೇನು ಮಾಡೋದು ಬೇಕಲ್ಲ, ಡೈರೆಕ್ಟ್ ಅದನ್ನು ಯೂಸ್ ಮಾಡ್ಕೊಂಡು ಇದನ್ನು ಡಿವೈಡ್ ಮಾಡಿದರೆ ಸರಿ ಹೋಗುತ್ತೆ. ಫಸ್ಟ್ ಈ ಎಕ್ಸಾಂಪಲ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಫಸ್ಟ್ ಏನಿಲ್ಲ, ಡಾಟಾ ವರ್ಡ್ ಏನಿದೆ ನಮ್ಗೆ 1-1-0-0-1-0-0-1 ಇದೆ. ಪಾಲಿನಾಮಿಯಲ್ ಏನಿದೆ x⁻³ + 1 ಇದೆ. ನಾವು x⁻³ ಈ ಟೈಪ್ ಪಾಲಿನಾಮಿಯಲ್ ಕೊಟ್ಟಲ್ಲಿ ಏನು ಮಾಡೋದು ಅಂತಂದರೆ, x⁻³ ಅಂತ ರಿವರ್ಸಲ್ಲಿ ಬರ್ಕೊಂಡು ಹೋಗ್ಬೋದು. x⁻³ x⁻2 x⁻1 ಅಂತ. ಅವ್ರು ನಿಮ್ಮ ಕ್ವಶನಲ್ಲಿ 1 ಅಂತ ಮೆನ್ಷನ್ ಮಾಡಿದ್ರೆ x⁻0 ತಗೊಳ್ಳೋದು ಬೇಕಿಲ್ಲ. ಇನ್ ಕೇಸ್ ಅವ್ರ ಕ್ವಶನಲ್ಲಿ ಏನು 1 ಅಂತ ಮೆನ್ಷನ್ ಮಾಡ್ಲಿಕ್ಕಂತಂದರೆ x⁻0ಗೂ ಕನ್ಸಿಡರ್ ಮಾಡಲೇಬೇಕು ನೀವು. ಇವಾಗ x⁻³ ತಗೊಂಡಿದ್ವಿ. x⁻³ ನಮ್ಗೆ ಆಲ್ರೆಡಿ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ರೆ x⁻³ ಅದಕ್ಕೆಲ್ಲ 1 ಅಂತ ತಗೊಂತೀವಿ. x⁻2 ಕ್ವಶನಲ್ಲಿ ಇಲ್ಲ, ಅದಕ್ಕೆಲ್ಲ 0. x⁻1 ನಮ್ಮ ಕ್ವಶನಲ್ಲಿ ಇಲ್ಲ, ಅದಕ್ಕೆಲ್ಲ 0. 1 ವ್ಯಾಲ್ಯೂ 1, x⁻0 ವ್ಯಾಲ್ಯೂ = 1, 1 ವ್ಯಾಲ್ಯೂ ನಾರ್ಮಲ್ 1 ವ್ಯಾಲ್ಯೂ = 1 ಅಂತ. ನಮಗೆ ಡಿವಿಸರ್ ಏನಂತ ಸಿಗುತ್ತೋ 1-0-0-1 ಅಂತ. ನಾವು ಸಿ ಆರ್ ಸಿಯಲ್ಲಿ XOR ಗೇಟ್ ಯೂಸ್ ಮಾಡ್ತೀವಿ. XOR ಗೇಟ್ ಹೆಂಗೆ ಪರ್ಫಾರ್ಮ್ ಆಗುತ್ತೆ ಅಂತಂದರೆ, 2 0 ವ್ಯಾಲ್ಯೂ ಇದ್ದಲ್ಲಿ ನಮಗೆ 0 ಬರುತ್ತೆ. 1 0 ವ್ಯಾಲ್ಯೂ 1 ವ್ಯಾಲ್ಯೂ ಇದ್ದಲ್ಲಿ 1 ಸಿಗುತ್ತೆ. ಸೇಮ್ ಅದರಂಗೆ ಟ್ರೂತ್ ಟೇಬಲ್ ಯೂಸ್ ಮಾಡ್ಕೊಂಡು ನಾವು ಕ್ವಶನ್ನ ಸಾಲ್ವ್ ಮಾಡ್ತೀವಿ. ಸೊ ಸೆಂಡರ್ ಸೈಡ್ ಏನು ಮಾಡ್ತೀವಿ ಅಂತಂದರೆ, ಫಸ್ಟು ನಮ್ಮ ಡಾಟಾ ವರ್ಡ್ ಏನಿರುತ್ತೆ ನೋಡಿ ಅದನ್ನು ತಗೋಬೇಕು. ಮತ್ತು ನಮಗೆ ಇಲ್ಲಿ ಪಾಲಿನಾಮಿಯಲ್ ಕೊಟ್ಟಿರ್ತಾರೆ. ಪಾಲಿನಾಮಿಯಲ್ಲಿ ಹೈಯೆಸ್ಟ್ ಪವರ್ ಯಾವುದಿರುತ್ತೆ, ಇಲ್ಲಿ x⁻³ ಐತೆ ಹೈಯೆಸ್ಟ್ ಪವರ್ ನಮಗೆ. ಅದಕ್ಕೆಲ್ಲ 3 zeros ಮುಂದೆ ಆ್ಯಡ್ ಮಾಡಿ. 3 zeros ಮುಂದೆ ಆ್ಯಡ್ ಮಾಡಿದ್ಮೇಲೆ ನಮಗೆ ಡಿವಿಸರ್ ಏನು ಸಿಕ್ಕಿದೆ, ಇಲ್ಲಿ 1-0-0-1 ಸಿಕ್ಕಿದೆ. 1-0-0-1 ಲೆಂತ್ ಇದನ್ನು ಡಿವೈಡೆಡ್ ಬೈ ಮಾಡೋ ಟೈಮಲ್ಲಿ ನಾವು XOR ಗೇಟ್ನ ಯೂಸ್ ಮಾಡ್ತೀವಿ. XOR ಗೇಟ್ ಹೆಂಗೆ ಪರ್ಫಾರ್ಮ್ ಆಗುತ್ತೆ ಅಂತಂದು ಈ ಕ್ವೆಶನಲ್ಲಿ ನೋಡಿ. ಫಸ್ಟ್ ಏನಿಲ್ಲ, 1 ಏನಾಗುತ್ತೆ ನಮಗೆ 0 ಆಗುತ್ತೆ. ಇಲ್ಲಿ ಟ್ರೂತ್ ಟೇಬಲಲ್ಲಿ ನೋಡಿ 1-0-1 ಆಗುತ್ತೆ, 0-0-0 ಆಗುತ್ತೆ, 0-1 ಏನಾಗುತ್ತೆ 1 ಆಗುತ್ತೆ. ಇದ್ರಂಗೆ XOR ಗೇಟ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ರಿ. ಯಾವಾಗ ಈ ಕಡೆ ಲೆಫ್ಟ್ ಸೈಡ್ 0 ಬರ್ತಲ್ಲ ಅವನ್ನೆಲ್ಲ ಬಿಟ್ಬಿಡಿ. ರೈಟ್ ಸೈಡ್ ಎಲ್ಲಿ 1 ಲೆಂತ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಅಂತ ಸ್ಟಾರ್ಟ್ ಮಾಡಿ ಕ್ಯಾಲ್ಕುಲೇಷನ್ ಯಾವಾಗಲೂ. ಇಲ್ಲಿ ನೋಡಿ 1 ಇಲ್ಲಿ ಬಂದಿದೆ, ಅದಕ್ಕೆ 1 ಇಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ವಿ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಲೆಕ್ಕದಲ್ಲಿ 1 ಇಲ್ಲಿ ಬಂದಿದೆ, ಕ್ಯಾಲ್ಕುಲೇಷನ್ ಇಲ್ಲಿ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು ಈ ಕಡೆ ಲೆಫ್ಟ್ ಸೈಡ್ ಎಷ್ಟು 0 ಬಂದರೂ ನಮ್ಗೆ ಏನು ಕನ್ಸಿಡರ್ ಆಗೋದಿಲ್ಲ. ಎಲ್ಲಿ 1 ಲೆಂತ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಅಂತ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ನಾವು ಎಲ್ಲ ಅಪ್ಡೌನ್ ಆದಮೇಲೆ ಲಾಸ್ಟಿಗೆ 3 ವರ್ಡ್ಸ್, ಯಾಕಂತಂದರೆ x⁻³ ಇರೋದ್ರಿಂದ ಲಾಸ್ಟಿಗಿರೋ 3 ಡಾಟಾ ವರ್ಡ್ಸ್ನ ತಗೊಂಡು ನಾವು ಈ ಕಡೆ ಇದಕ್ಕೆ ಆ್ಯಡ್ ಮಾಡಿ. ಈ 3 zeros ತೆಗೆದು ಆ 3 ವರ್ಡ್ಸ್ ನಾವು ಏನು ಅಪ್ಡೌನ್ ಮಾಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ. ಅದನ್ನು ಆ್ಯಡ್ ಮಾಡಿದ್ಮೇಲೆ ನಮ್ಮ ಡಾಟಾ ವರ್ಡ್ ಏನಾಗುತ್ತೆ 1-1-0-1-0-0-1-0-1-1 ಆಗುತ್ತೆ. ಸೊ ಇವಾಗ ಮತ್ತೆ ಇದನ್ನು ಡಿವೈಡ್ ಮಾಡಿ, ಸೇಮ್ ಯೂಸಿಂಗ್ XOR ಗೇಟ್ ಯೂಸ್ ಮಾಡ್ಕೊಂಡು ಡಿವೈಡೆಡ್ ಮಾಡಿ. ನಮ್ಮ ಲಾಸ್ಟಿಗೆ ಆನ್ಸರ್ ಏನು 0-0 ಸಿಕ್ತು ಅಂತಂದರೆ ನಾವು ಮಾಡಿದ ಈಕ್ವೇಷನ್ ಕರೆಕ್ಟ್ ಐತೆ ಅಂತಂದು, ಏನು ಎರರ್ ಆಗಿಲ್ಲ ಅಂತಂದು. ಇನ್ ಕೇಸ್ ಏನು 0 ಬರಲಾರ್ದು ಬದಲಿದ್ದು ಏನು ಬಂದಿತ್ತು ಅಂತಂದರೆ ಎರರ್ ಆಗಿದೆ ಅಂತ ಅರ್ಥ. ಸೊ ಇಷ್ಟಕ್ಕೆ ಈ ಸಿ ಆರ್ ಸಿ ಮೆಥಡ್. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಫ್ಲೋ ಕಂಟ್ರೋಲ್, ಎರರ್ ಕಂಟ್ರೋಲ್ ಪ್ರೋಟೋಕಾಲ್ಸ್ ಬಗ್ಗೆ ನೋಡೋಣ.